ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ಸತತ 3 ಬಾರಿ ಸದಸ್ಯರಾಗಿ ಒಮ್ಮೆ ತಮ್ಮ ಸ್ವಂತ ಬೂತಿನಲ್ಲಿ ಗೆದ್ದು ನಂತರ 2 ಅವಧಿಯಲ್ಲಿ ಬೇರೆ ಬೂತ್ಗಳಿಗೆ ಹೋಗಿ ಕೂಡ ಅಲ್ಲೂ ಕೂಡ ವಿಜಯವನ್ನ ಸಾಧಿಸಿರುವವರು, ಜೊತೆಗೆ ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿಯೂ ಕೂಡ ಅತ್ಯಂತ ಒಳ್ಳೆಯ ಕೆಲಸವನ್ನ ಮಾಡಿ ಈಗ ಇನ್ನು ಬೇಗಾರು ಗ್ರಾಮ ಪಂಚಾಯಿತಿಯಲ್ಲಿ ನೂತನ ಬಿಲ್ಡಿಂಗ್ ಏನಾಗಿದೆ ಅದರಲ್ಲೂ ಕೂಡ ಆ ಒಂದು ಬಿಲ್ಡಿಂಗ್ ಆಗುವುದರಲ್ಲೂ ಕೂಡ ಪ್ರಮುಖ ಪಾತ್ರ ವಹಿಸಿರುವಂತವರು ಪ್ರಸ್ತುತ ಬೇಗಾರು ಗ್ರಾಮ ಪಂಚಾಯಿತಿಯ ಸದಸ್ಯರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಆಗಿರುವಂತಹ ಶ್ರೀಯುತ ಕೇಶವ್ ಎಚ್.ಎಸ್ ನಮ್ಮ ಜೊತೆ ಇದ್ದಾರೆ. ಕೇಶವ್ ಅವರೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ಆಗಿದ್ದೀರಾ? ಕೇಶವ್ ಅವರೇ, ಮೊದಲನೇದಾಗಿ ಸತತ 3 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೀವು ಆಯ್ಕೆ ಆಗಿರುವಂತದ್ದು, 3 ಬಾರಿ ಸದಸ್ಯರಾಗಿ ಆಯ್ಕೆ ಆಗಿರುವಂತದ್ದು ಹೇಗನ್ಸ್ತಾ ಇದೆ? ತುಂಬಾ ಖುಷಿ ಪಡ್ತಿದೆ ಸರ್. ಯಾಕಂದ್ರೆ ಇಲ್ಲಿ ಮತದಾರರು ಇಂಪಾರ್ಟೆಂಟ್, ಆಮೇಲೆ ಕಾರ್ಯಕರ್ತರು ಅವರು ನಮ್ಮನ್ನು ಬೆಳೆಸಿದ್ದಾರೆ. ಆ ಋಣ ನಮಗೆ ತುಂಬಾ ಇದೆ. ಅಂದ್ರೆ ಈಗ ಸತತವಾಗಿ 3 ಬಾರಿ ಆಯ್ಕೆ ಆಗಲು ಕಾರಣ ಏನು? ಈಗ 1 ಬಾರಿ ಗೆದ್ದ ನಂತರ ಗ್ರಾಮ ಪಂಚಾಯತಿಯಲ್ಲಿ 2ನೇ ಬಾರಿ ಹೋದ ಸಂದರ್ಭದಲ್ಲಿ ಭಾರಿ ವಿರೋಧಗಳು ಅಥವಾ ಅವರು ಸವಾಲುಗಳು ಇದ್ದೇ ಇರುತ್ತೆ. ಇನ್ನು 3 ಬಾರಿ ಸತತವಾಗಿ ವಿನ್ ಕಾರಣ ಏನು? ಇಲ್ಲಿ ನಮ್ಗೇನು ವಿರೋಧ ಅಂತ ಬಂದೇ ಇಲ್ಲ. ಯಾಕಂದ್ರೆ ನಾನು 24 ಗಂಟೆ ಒಂಥರ ರಾಜಕೀಯನೇ, ಅಂದ್ರೆ ಎಲ್ಲರೂ ಜನರ ಜೊತೆಯಲ್ಲಿ ಬೆರೆತಲ್ಲೇ ಇರ್ತೀವಿ. ಏನೇ ಸಮಸ್ಯೆ ಇದ್ರು ಸ್ಪಂದನೆ ಮಾಡ್ತೇವೆ. ರಾತ್ರಿ ಮಾಡ್ಲಿ ಹಗಲೇ ಆಗಿರ್ಲಿ ಅವರಿಗೆ ಸ್ಪಂದನೆ ಇದೆ ನಮ್ದು 24 ಗಂಟೆನೂ. ಆ ತರದ ಜನ ಅದನ್ನ ನನ್ನ ಗುರುತಿದ್ದಾರೆ ಅಷ್ಟೇ. ಯಾವುದೇ ಸಮಸ್ಯೆ ಇದ್ರು ಆ ಸಮಸ್ಯೆ ನಾವು ಭಾಗಿಯಾಗ್ತೀವಿ ಪ್ರತಿಯೊಂದು ದಿನ. ಅಂದ್ರೆ ಈಗ ನೀವು ಸತತವಾಗಿ 3 ಬಾರಿ ಆಯ್ಕೆಯಾದ ಸಂದರ್ಭದಲ್ಲಿ ನಿಮಗೂ ಕೂಡ ನಿಮ್ಮ ಮೇಲೆ ಕೂಡ ಜನರಿಗೆ ನಿರೀಕ್ಷೆಗಳಿದ್ದೇ ಇರುತ್ತೆ, ನಿರೀಕ್ಷೆಗಳು ಕೂಡ ದುಪ್ಪಟ್ಟ. ಆ ಸಂದರ್ಭದಲ್ಲಿ ನಿಮ್ಮ 3 ಅವಧಿಯಲ್ಲಿ ಅದು ಬೇಗಾರು ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿರುವಂತ ಕೆಲಸ ಕಾರ್ಯಗಳೇನು? ಕೆಲಸ ನಮ್ಗೆ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕೆಲಸ ಸಮಸ್ಯೆ, ಯಾಕಂದ್ರೆ ಬರೀ ಗ್ರಾಮ ಪಂಚಾಯತಿ ಮಾತಾಯ್ತು ನಮ್ಮ ಹತ್ರ. ಆ ಮೂಮೆಂಟ್ ಅಲ್ಲಿ ಸ್ವಲ್ಪ ಕೆಲಸ ಸಮಸ್ಯೆ ಆಯ್ತು. ಅವಾಗ ನಾವು ಈ ಭಾಗದಲ್ಲೇ ಇದ್ದೆ. ಆದ್ರೂ ಪರವಾಗಿಲ್ಲ, ನಮ್ಮ ಶಕ್ತಿ ಮೀರಿ ನಾವು ಏನ್ ಕೆಲಸ ಮಾಡ್ಬೇಕು ಅಷ್ಟು ಕೆಲಸ ನಾವು ಜನರ ಮನ ಮುಟ್ಟುವಷ್ಟು ಕೆಲಸ ಮಾಡಿದ್ವಿ ಆ ಮೂಮೆಂಟ್ ಅಲ್ಲಿ. ಅದ್ರಿಂದ ನಾನು ಆಚೆ ಕಡೆಗೆ ಕೆಟಗರಿ ಬಂತು, ಜನರಲ್ ಬಂತು. ಅಲ್ಲಿ ಬಂದವಾಗ ಅಲ್ಲಿ ಜನ ಇಲ್ಲ ನೀಚೆ ಬರ್ಬೇಕು, ನಮ್ಮ ಭಾಗ ನಿಲ್ಬೇಕಂತ ಜನರು ಒತ್ತಡ ಶುರು ಆಯ್ತು. ಅಲ್ಲಿ ಆ ಭಾಗದ ಕಾರ್ಯಕರ್ತ ಇಲ್ಲ ಬರ್ಲೇಬೇಕು ಅಂತ ಆಯ್ತು. ಸರಿ ಆಯ್ತು, ನಿಮ್ಮ ಒಪ್ಪಿಗೆ ಮೇಲೆ ಬರ್ತೀನಿ ಅಂತ ಆ ಕಡೆ ಹೋದೆ. ಎಲ್ಲ ಕಾರ್ಯಕರ್ತರು ಆ ಭಾಗದ ಜನರು ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ. ಸಪೋರ್ಟ್ ಮೊದಲ ಬಾರಿ ನೀವು ಗೆದ್ದಿದ್ದು ನಿಮ್ಮ ವೋಟ್ ಇರುವಂತ ಬೂತ್ ಅಲ್ಲಿ ಗೆಲ್ತೀರಾ. 2ನೇ ಬಾರಿ 3ನೇ ಬಾರಿ ಗೆದ್ದಿರುವ ನಿಮ್ಮ ಒಂದು ಚುನಾವಣೆಯಲ್ಲಿ ನಿಮ್ಗೆ ವೋಟ್ ಹಾಕಳಕ್ ಅವಕಾಶ ಇಲ್ಲ. ಹೇಗಿತ್ತು ಆ ಒಂದು ಸಂದರ್ಭ? ಇಲ್ಲ ಸರ್, ಆ ಕಡೆ ಹೋದ್ರು ನನಗೆ ಒಂಥರ ನಮ್ದು ಇದೇ ಬೂತ್ ಇದ್ದ ಹಾಗೆ. ನಮ್ಗೆ ಆಚೆ ಕಡೆ ಬೂತ್ ಬೇರೆ ಆಗಿದ್ರು ಕೂಡ ಅದೊಂದು ರೀತಿ ನಮ್ದು ಎಲ್ಲ ಹತ್ತಿರದ ಸಂಬಂಧಿಕರು. ಹಾಗೆ ಅದೊಂದು ರೀತಿ ಚೆನ್ನಾಗಿತ್ತು ನನಗೆ. ಆಮೇಲೆ ನನಗೆ ಅಲ್ಲಿ ಜನ ನಮ್ಮನ್ನು ಬಹಳ ಇಷ್ಟಪಡ್ತಿದ್ರು. ನಮ್ದು ತುಂಬಾ ಒಂದು KMSK ಅನ್ನೋ ಗ್ರಾಮ ಏನಿದೆ ಅಂತ ಹೇಳಿದ್ರೆ ಫುಲ್ ಒಂದು ST ಗ್ರಾಮ. ಒಂದು ಗ್ರಾಮನೇ ಪೂರ್ಣ ST ಜನಾಂಗ ಬಿಟ್ಟರೆ ಬೇರೆ ಜನಾಂಗವೇ ಇಲ್ಲ, ಅಷ್ಟೇ. ಹಾಗಾಗಿ ಆ ಭಾಗದಲ್ಲಿ ಅಭಿವೃದ್ಧಿ ಭಾರಿ ಕುಂಠಿತ ಆಗಿತ್ತು. ನಂಗೆ ಅದರಲ್ಲಿ ತುಂಬಾ ಇಷ್ಟ ಆಯ್ತು. ಅಂದ್ರೆ ಆ ಭಾಗದಲ್ಲಿ ನಿಂತು ಆ ಭಾಗಕ್ಕೆ ಏನಾದ್ರು ಸ್ವಲ್ಪ ಸಾಧನೆ ಮಾಡ್ಬೇಕಂತ. ಆ ತರವಳ್ಳಿ ಕೊಡುಗೆನಲ್ಲಿ ಅವ್ರಿಗೆ ಸೇತುವೆನೇ ಇರ್ಲಿಲ್ಲ. ಅವರು ಬಳ್ಳಿ ನಿಂತ್ಕೊಂಡು ಅದ್ರಲ್ಲಿ ಓಡಾಡ್ತಾ ಇದ್ರು. ಅದನ್ನ ನೋಡಿ ನನಗೊಂದ್ 2 ಸಲ ನೋಡಿದಾಗ ನಂಗೆ ತುಂಬಾ ಮನ್ಸಲ್ಲಿ ಬಹಳ ಬೇಜಾರಾಗ್ಬಿಡುತ್ತೆ. ನಾವು ಇವತ್ತು ಈ ಪರಿಸ್ಥಿತಿ ಇದೀವಲ್ಲ ಅಂತ ಕೊಂಡಿದ್ವಿ. ಅದೊಂದು ಆಗ್ಲೇಬೇಕನ್ನೋದ್ರ ಬಗ್ಗೆ ನಂಗೆ ಅದೊಂದು ಕನಸು ಆಗಿತ್ತು. ಹಂಗೆ ಅದನ್ನ ನಾನು MLR ಬೆನ್ ಬಿಡ್ದೇನೆ ಏನನ್ನ ಮಾಡಿ ಅದನ್ನ ಸೇತುವೆ ಮಾಡಿಸ್ಬೇಕಂತೆ. ಅದೇ ರೀತಿಯಲ್ಲಿ ಮತ್ತೆ ವಾಪಸ್ ಇನ್ನೊಂದಲ್ಲ ಹಾರ್ಗೊಪ್ಪ ಸೇತುವೆ ಅಂತ ಇತ್ತು. ಅದಕ್ಕೂ ಅದೇ ರೀತಿ ಸಮಸ್ಯೆ ಇತ್ತು. ಮಕ್ಕಳು ಓಡಕ್ ಆಗ್ತಿಲ್ಲ. ಮಳೆಗಾಲ ಒಂದು ಮಳೆ ಜಾಸ್ತಿ ಬಂದ್ರು ಕೂಡ ಆ ಕಡೆ ಮಕ್ಕಳು ಈಚೆ ಕಡೆ ಬಂದಿರ್ಬೇಕಿತ್ತು. ಮತ್ತೆ ನೆರೆ ಇಳಿದ ಮೇಲೆ ಆಚೆ ಹೋಗ್ಬೇಕಿತ್ತು. ಅದು ಒಂದು ನಮ್ದು ಅದು 2 ಸೇತುವೆ ಬಹಳ ಇಂಪಾರ್ಟೆಂಟ್ ಆಗಿತ್ತು. 2 ಸೇತುವೆ ಕಂಪ್ಲೀಟ್ ಆಯ್ತು. ಅದ್ರಲ್ಲಿ ನಮ್ಮ MLR ನಾವು ಕೃತಜ್ಞತೆ ಹೇಳ್ಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ ನೀವ್ ಹೇಳಿದ್ರಿ ST ಜನಾಂಗದವರು ಹೆಚ್ಚಾಗಿ ಅಲ್ಲಿ ಇದ್ರು ಅಂತ. ಇಡೀ ಒಂದು ಗ್ರಾಮ, ಒಂದು KMSK ಗ್ರಾಮ ಅಂತ ಏನಿದೆಯಾ ಅದರಲ್ಲಿ ST ಜನಾಂಗ ಬಿಟ್ಟರೆ ಬೇರೆ ಯಾವ ಜನಾಂಗನೂ ಇಲ್ಲ. ನಾನು ಕೂಡ ತಾರ್ಲಕೊಡಿಗೆ ಆ ಭಾಗಕ್ಕೆ ಒಂದು 5-6 ವರ್ಷಗಳ ಹಿಂದೆ ಯಾವ್ದೋ ಒಂದು ಡಾಕ್ಯುಮೆಂಟರಿ ಮಾಡಕ್ ಹೋಗಿದ್ದೆ. ಯಾವುದೇ ವೆಹಿಕಲ್ ಕೂಡ ಓಡಾಡಂತ ಪರಿಸ್ಥಿತಿ ಇತ್ತು. ಅವರು ಒಂದು ST ಜನಾಂಗದ ಶ್ರೇಯೋಭಿವೃದ್ಧಿಗೆ ಒಬ್ಬ ಸದಸ್ಯರಾಗಿ, ಒಬ್ಬ ಚುನಾಯಿತ ಜನಪ್ರತಿನಿಧಿಯಾಗಿ ನೀವು ಯಾವ ರೀತಿಯಾಗಿ ಅವರ ಒಂದು ಶ್ರೇಯೋಭಿವೃದ್ಧಿಗೆ ನೀವು ಶ್ರಮಿಸಿದ್ರಿ? ಇಲ್ಲ, ನಾವು ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ಎಲ್ಲ ವಿಚಾರ, ಪ್ರತಿಯೊಂದು ವಿಚಾರಕ್ಕೂ ಯಾವುದೇ ವಿಚಾರಕ್ಕೆ ಕರೆದ್ರು ಕೂಡ ನಾವು ವಿಚಾರ ನಾವು ಸ್ಪಂದನೆ ಮಾಡಿದ್ದೀವಿ ಅವರಿಗೆ ಇವತ್ತು ಅಷ್ಟೇ. ಆಮೇಲೆ ಅಭಿವೃದ್ಧಿ ಆಗುವ ವಿಚಾರಕ್ಕೂ ನಮ್ಮ ಕೈಲಾಗುವ ಮಟ್ಟದಲ್ಲಿ ನಮ್ಮ ಶಕ್ತಿ ಮೀರಿ ತಾಲೂಕು ಲೆವೆಲ್ ಇಡೀ ನಾವು ಶಕ್ತಿ ಮೀರಿ ನನ್ನ ಬಗ್ಗೆ ನಾನು ಏನ್ ತರಬೇಕು ನಾನು ಅದನ್ನ ತಗೊಂಡಿದ್ದೀನಿ. ಎಲ್ಲರಿಗಿಂತ ಒಂದ್ ಪಟ್ಟು ಜಾಸ್ತಿನೇ ತಗೊಂಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅದೇ ವಿಚಾರ ತಾಲೂಕು ಲೆವೆಲ್ ಸ್ವಲ್ಪ ರಗಳೆ ಆಗ್ತಾ ಇರ್ತದೆ. ಏನ್ ತಗೊಂಡ್ರೆ ಕೇಶವ ಅಲ್ಲಿ ತಗೊಂಡು ಹೋಗ್ತೇನೆ ಹಾಗೆ ಹೀಗೆ ಅಂತ. ಅಂದ್ರೆ ನಮ್ದು ಏರಿಯಾ ಆತರ ಇದೆ. ಯಾಕಂದ್ರೆ ಜನರ ಪರಿಸ್ಥಿತಿ ನಾನು ಕೂಡ ಒಂದು ಜಾಗ ಅಭಿವೃದ್ಧಿ ಮಾಡೋಕೆ ಅತ್ಯಂತ ತುಂಬಾ ಕಷ್ಟ ಇದೆ. ಹಾಗಾಗಿ ಸಾಧಾರಣ ಅನುದಾನ ಶೃಂಗೇರಿ ತಾಲೂಕಿಂತ ಅನುದಾನ ಬಂದ್ರು ಕೂಡ ಅಲ್ಲಿ ಸಾಕಾಗಲ್ಲ ಪರಿಸ್ಥಿತಿ. ಯಾಕಂದ್ರೆ ಅಲ್ಲಿ ಜನರಿಗೂ ಆ ಪರಿಸ್ಥಿತಿ ಇದೆ ಸರ್. ಅಲ್ಲಿ ಒಂದು ಆನೆ ಕಾಟ, ತಾಳೆ ಕೊಡುಗೆ, ಕರಡಿ ಕಾಟ ಇಂಥವೆಲ್ಲ ಇದೆ. ಅವರು ಹೆಚ್ಚು ಕಡಿಮೆ ಕಾಡು ಪ್ರಾಣಿಗಳ ತುಂಬಾ ಕಾಟ ಇದೆ. ಯಾಕಂದ್ರೆ ನಮ್ಗೆ ತುಂಬಾ ಬೇಜಾರು. ಯಾಕಂದ್ರೆ ಅವ್ರಿಗೆ ಪಾಪ ಅಲ್ಲಿಂದ ಬರ್ಬೇಕಾದ್ರೆ ಹೆಚ್ಚಿಗೆ 10-15 ಕಿಲೋಮೀಟರ್ ಆಗ್ತದೆ ಬೇಗ ಬರ್ಬೇಕಾದ್ರೆ. ಅಷ್ಟರ ಮಧ್ಯದಲ್ಲಿ ಒಂದು 10-12 ಕಿಲೋಮೀಟರ್ ಮನೆಗಳೇ ಇಲ್ಲ, ಬರೀ ಕಾಡೇನೆ. ಬಂದಲ್ಲಿ ನ್ಯಾಷನಲ್ ಪಾರ್ಕ್ ಬೇರೆ. ಹಾಗಾಗಿ ಅವ್ರಿಗೆ ಓಡಾಡ್ಬೇಕಾದ್ರೆ ಜೀವ ಕೈಲಿಟ್ಕೊಂಡೇ ಬರ್ಬೇಕು ಅವರು. ಆ ರೀತಿ ಅದು ನಮ್ಗೆ ಭಾರಿ ಆತಂಕ ಅಂತ ಹೇಳಿದ್ರೆ ನಮಗದು.
ಯಾಕಂದ್ರೆ ಅಲ್ಲಿ ಜನ ಬದುಕೋದು ಅವ್ರಿಗೆ ಬದುಕಿನ ಬಗ್ಗೆ ಭಾರಿ ಕಷ್ಟ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಆ ಭಾಗದಲ್ಲಿ ಅವ್ರ ಕೆಲ್ಸಕ್ಕೆ ಬರ್ಬೇಕಾದ್ರೆ 15 ಕಿಲೋಮೀಟರ್ ಕಡೆ ಬರ್ಬೇಕು. ಆ ಪರಿಸ್ಥಿತಿ ಅವ್ರು ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡೇ ಬರ್ಬೇಕು. ಈಗೆಲ್ಲ ಸ್ವಲ್ಪ ವೆಹಿಕಲ್ಗಳಿದಾವೆ, ಆದ್ರೂ ಬೈಕಲ್ಲೆಲ್ಲ ಹೋಗ್ಲಿಕ್ಕೆ ಹೆದರಿಕೆ, ನಮ್ಗೆ ಕಾರಲ್ಲಿ ಹೋಗ್ಲಿಕ್ಕೆ ಹೆದರಿಕೆ. ಅವ್ರ ಪಾಪ ಬೈಕಲ್ಲಿ ಓಡಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಇನ್ನೂ ಭಯ ಜಾಸ್ತಿ ಇರ್ತದೆ. ಹಾಗಾಗಿ ಅದೊಂದು ತುಂಬಾ ಸಮಸ್ಯೆ. ಅದು ಇನ್ನೂ ಒಂದ್ ಸ್ವಲ್ಪ ರೋಡ್ಗಳ ಅಭಿವೃದ್ಧಿ ಆಗ್ಬೇಕು. ಒಂದಷ್ಟು ನಮ್ಮ ಕೈಲಿ ನಮ್ಮ ಹಂತದಲ್ಲಿ ಮಾಡಿದೀವಿ. ಈಗ 3ನೇ ಬಾರಿ ಸಹಸ್ರ ಈಗ ಇಂಥ ನಿಮ್ಮ ಮೇಲೆ ನಿರೀಕ್ಷೆಗಳು ಕೂಡ ಇರುವಂತದ್ದು. ಆ ಒಂದು ಎಷ್ಟು ಜನಾಂಗ ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಅವರು ಇಂಪಾರ್ಟೆಂಟ್ ಬೇರೆ ಏನು ಕೇಳಲ್ಲ ಸರ್, ರಸ್ತೆ. ಅವ್ರು ಬಹಳ ಬೇರೆ ಅವ್ರ ಸ್ವಂತ ವೈಯಕ್ತಿಕವಾಗಿ ಯಾರು ಏನು ನಮ್ಗೆ ಅದನ್ನೇ ಕೊಡಿ ಇದನ್ನೇ ಕೊಡಿ ಆತರ ಯಾರು ಕೇಳ್ತಿಲ್ಲ. ನಮ್ಮ 3 ಭಾಗದಲ್ಲಿ ಬೆಳಗೋಡ ಆಗಿರ್ಬೋದು, ತಲವಂತಿ ಆಗಿರ್ಬೋದು, ತರಳಿಕೊಡಿಗೆ ಆಗಿರ್ಬೋದು, ಮಕ್ಕಿಮನೆ ಆಗಿರ್ಬೋದು, ಕೆಮಸ್ಗೆ ಗ್ರಾಮದಲ್ಲಿ ಅವ್ರು ಬೇರೆ ಯಾವ್ದು ನಿರೀಕ್ಷೆ ಮಾಡಲ್ಲ. ನಮ್ಗೆ ರಸ್ತೆ ಒಂದು ಮಾಡ್ಕೊಡಿ, ಇಂಪಾರ್ಟೆಂಟ್ ರಸ್ತೆ ಸೇತುವೆ ಇಂಥವು ಮಾಡ್ಕೊಡಿ ಅಂತ ಮೂಲಭೂತ ಸೌಕರ್ಯಕ್ಕೆ ಇರ್ತಾರೆ ಜಾಸ್ತಿ ಕೇಳ್ತಕ್ಕಂಥದ್ದು. ಅದನ್ನ ಅವ್ರ ತೀರನ ಅವರ ಸ್ವಂತ ವೈಯಕ್ತಿಕವಾಗಿ ಬೇರೆ ಭಾಗದಲ್ಲೆಲ್ಲ ವೈಯಕ್ತಿಕವಾಗಿ ಕೇಳ್ತಾ ಇರ್ತಾರೆ, ನಂಗೆ ಅದನ್ನ ಕೊಡಿ ಇದನ್ನ ಕೊಡಿ ಆತರ ವೈಯಕ್ತಿಕ ಕೇಳ್ತಾರೆ. ಅವ್ರು ಯಾವುದೇ ಕಾರಣಕ್ಕೂ ಯಾವತ್ತೂ ನಮ್ಮ ಹತ್ರ ವೈಯಕ್ತಿಕ ನಮ್ ಇಂಥದ್ನೇ ಕೊಡಿ ಅಂತ ಯಾವತ್ತೂ ಕೇಳಿಲ್ಲ. ಅವ್ರು ಇಂಪಾರ್ಟೆಂಟ್ ಕೇಳ್ತಕ್ಕಂಥದ್ದೇ ಮೊದಲು ಸೇತುವೆ ಕೇಳಿದ್ರು, ಆಮೇಲೆ ರಸ್ತೆಗಳ ಅಭಿವೃದ್ಧಿ ಮಾಡ್ಕೊಳಕ್ಕೆ. ನಮ್ಗೆ ಈ ತರ ಕಾರ್ಖಾನೆಗಳು ಬಾರಿ ಹತ್ತಿರ ಇರುವಾಗೆಲ್ಲ ಸಮಸ್ಯೆ ಆಗ್ತದೆ. ಅಂದ್ರೆ ಎಲ್ಲ ಬಂದು ರೋಡ್ ಸೈಡ್ ನಿಂತ್ಕೊಂಡು ಸ್ವಲ್ಪ ರೋಡ್ ಸ್ವಲ್ಪ ಅಗಲ ಇದ್ಬಿಟ್ಟು ಸ್ವಲ್ಪ ಸಮಸ್ಯೆ ಕ್ಲಿಯರ್ ಆಗುತ್ತದೆ. ಹಂಗೆ ರೋಡಿಗೆ ಹೆಚ್ಚಿಗೆ ಒತ್ತು ಕೊಡಿ ಅಂತ ಕೇಳ್ತಾರೆ. ನಮಗೂ ಕೈಲಾದಷ್ಟು ಮಟ್ಟದಲ್ಲಿ ಪ್ರಯತ್ನ ಮಾಡಿ ಏನ್ ತರ್ಬೇಕಂತ ತರ್ತಲೇ ಇದೀವಿ, ಇನ್ನೇನ್ ಬಿಡ್ತಾ ಇಲ್ಲ. ಇದು ರಾಜಗೋಡಿಗೆ ಯಥೇಚ್ಛವಾಗಿ ಫೋರ್ಸ್ ಹಾಕಿ ತಗೊಬರ್ತಿದ್ವಿ. ಅದ್ರಲ್ಲ ನಮ್ಗೆ ನಮ್ಮ ಇದರಲ್ಲಿ ಅಧ್ಯಕ್ಷರಾದರು ನಟರಾಜಣ್ಣ ನಾವು ಭಾರಿ ಸಪೋರ್ಟ್ ಮಾಡಿದ್ರು ಆ ವಿಚಾರದಲ್ಲಿ. ಆಮೇಲೆ ಈಗಲೂ ರಮೇಶ್ ಭಟ್ ಇದ್ದಾರೆ, ಇವರು ನಮ್ಗೆ ಬಹಳ ಹತ್ರ ಇದ್ದಾರೆ, ಆತ್ಮೀಯರು. ಹಂಗ ಅವರು ಸಪೋರ್ಟ್ ಮಾಡ್ತಾರೆ ಬಗ್ಗೆ ನಂಬಿಕೆ ಇದೆ. ಆಮೇಲೆ MLA ಅಂತೂ ಬಿಡಿ, ನಾವ್ ಯಾವ್ದನ್ನ ಕೇಳಿದ್ರೆ ನಮ್ಗೆ ಇಲ್ಲ ಅಂತ ಹೇಳಿಲ್ಲ. ನಿಮ್ಮ ಒಂದು ಬೇಗಾರ ಪಂಚಾಯತಿ ವ್ಯಾಪ್ತಿಯಲ್ಲಿ ಶಾಸಕರು ಕೂಡ ಹೆಚ್ಚಿನ ಅನುದಾನವನ್ನ ಕೊಟ್ಟಿದ್ದಾರೆ ಅನ್ನೋ ಒಂದು ಮಾತಿರುವಂತದ್ದು. ಜೊತೆಗೆ ಅಂದಾಜು ಎಷ್ಟು ಕೋಟಿ ಅನುದಾನ ಬಂದಿರಬಹುದು? ಅಂದ ಹೆಚ್ಚು ಕಡಿಮೆ ನಿಮ್ಮ ಒಂದು ಶಾಸಕರು ನಿಮ್ಗೆ ಕೊಟ್ಟಿರುವಂತ ಒಂದು ಪ್ರಮುಖ ಕೆಲಸ ಅಥವಾ ಒಂದು ಯೋಜನೆ ಯಾವ್ದು? ಯಾಕಂದ್ರೆ ನಮ್ಗೆ ಇಂಪಾರ್ಟೆಂಟ್ ಆಗಿ ನಮ್ ಬೇರೆಕ್ಕೆ ಸೇತುವೆ ಆಗಿರ್ಬೋದು, ರಸ್ತೆ ಆಗಿರ್ಬೋದು, ಪುಟ್ಬಿಡ್ಜ್ ಆಗಿರ್ಬೋದು, ಆಮೇಲೆ ಒಂದಷ್ಟು ನೀರಿನ ಬಸಿ ಕಾಲುವೆ ಆಗಿರ್ಬೋದು, ಇಂಥವೆಲ್ಲ ತುಂಬಾ ಕೊಟ್ಟರೆ. ಹೆಚ್ಚು ಕಡಿಮೆ ನನಗೆ 5 ಕೋಟಿ ಹತ್ತಿರ ಕೊಟ್ಟಿರ್ಬೋದು ನನ್ನ ಏರಿಯಾಕ್ಕೆ. ನಾನು ಈ 2 ಭಾಗ 2ನೇ ಏರಿಯಾದಲ್ಲಿ 2ನೇ ಸರಿ 2 ಟರ್ಮ್ ಗೆದ್ನಲ್ಲ, ಈ 2 ಟರ್ಮ್ ಗೆದ್ದಾದ್ಮೇಲೆ ನಂಗೆ ಹೆಚ್ಚು ಕಡಿಮೆ 5 ಕೋಟಿ ಹತ್ತಿರ ಕೊಟ್ಟಿರ್ಬೋದು ನಮ್ಮ ಏರಿಯಾ, ನಮ್ಮ ಭಾಗದಲ್ಲಿ. ಅಷ್ಟು 5 ಕೋಟಿ ಅನುದಾನ ನಿಮ್ಮ ಒಂದು ಬೂತ್ಗೆ ಕೊಟ್ಟಿದ್ದಾರೆ. ನಿಮ್ಮ ಒಂದು ಬೂತ್ಗೆ ಅಥವಾ ನಮ್ಮ ಬೂತ್ಗೆ, ಗ್ರಾಮ ಪಂಚಾಯತಿಗೆಲ್ಲ, ನಮ್ಮ ಬೂತ್ KMSK ಬೂತ್ಗೆ, ಅಸಂಬಳ KMSK ಬೂತ್. ಈ ಬೂತ್ ಸ್ವಲ್ಪ ಸೇರುತ್ತೆ, ಆ ಹೆಚ್ಚಿಗೆ ಇರೋ ನಮ್ಮ KMSK ಬೂತ್. KMSK ಅಸಂಬಳ 2 ಒಟ್ಟಿಗೆ ಬರುತ್ತೆ ಹೆಚ್ಚಿಗೆ. ಆ KMSK ಅಸಂಬಳ ಏನಿದೆಯಾ ಅದಕ್ಕೆ ಅಷ್ಟು ಕೊಟ್ಟಿದ್ದಾರೆ. KMSK ಒಂದು ಬೂತ್ಗೆ ಕನಿಷ್ಠ 5 ಕೋಟಿ ಕೊಟ್ಟಿದ್ದಾರೆ ನನಗೆ. ಒಂದಷ್ಟು ಮನೆಗಳು ಫ್ಲಡ್ ಒಂದಷ್ಟು ಮನೆಗಳು ಕೊಟ್ಟರು. ಪ್ರತಿಯೊಂದಕ್ಕೂ ನಂಗೆ ಕೇಳಿದಕ್ಕೆಲ್ಲ ಸಪೋರ್ಟ್ ಮಾಡಿದ್ದಾರೆ ಆ ವಿಚಾರ. ಯಾಕಂದ್ರೆ ನಮ್ದು ಅವ್ರ ಏರಿಯಾನು ಗೊತ್ತಿತ್ತು. ಯಾಕಂದ್ರೆ ನಾನು ಏರಿಯಾ ತುಂಬಾ ಸೆಕೆಂಡ್ ಹೋಗಿದೆ. ಹೆಚ್ಚಿಗೆ ನಮ್ಮ MLA ಆದವರು ಸರಿ ಯಾವುದೇ MLA ಆದವರು ತರಳಿ ಕೊಡುಗೆ, ಬೆಳಗೋಡು ಕೊಡುಗೆ, ತಲವಂತಿ ಕೊಡುಗೆ ಹೋಗಿದ್ದು ಯಾರು ಇಲ್ಲ ಹಿಂದೆ. ಆದ್ರೆ ಇವರು MLA ಆಗ್ಬೇಕಾದ್ರೆ ಮುಂಚೆನೂ 1-2 ಸರಿ ಬಂದಿದ್ರು, MLA ಆದ ಮೇಲೂ ಕೂಡ 2-3 ಸರಿ ಬಂದ್ರು, 3-4 ಸರಿ ಏನೋ ಬಂದಿದ್ದಾರೆ. ಯಾವ ರೀತಿಯ ಸ್ಪಂದನೆ ನೀಡ್ತಾ ಇದ್ದಾರೆ? ಇಲ್ಲ ಸರ್, ಅವ್ರು ಬಂದಾಗ್ಲೂ ಅಷ್ಟೇ ಸ್ಪಂದನೆ ಕೊಟ್ಟಿದ್ರು. ಅವ್ರು ಏನ್ ಇಲ್ಲಿ ಬಂದು ಮಾತು ಕೊಟ್ಟಿದ್ರು ಆ ಮಾತಿನ ಪ್ರಕಾರ ಪ್ರತಿಯೊಂದು ನಡ್ಸ್ಕೊಂಡು ಹೋಗಿದ್ದಾರೆ. ನಮಗೆ ಬಂದಾಗ ಒಂದ್ಸರಿ ಬಂದು ಸೇತುವೆ ಕೊಡ್ತೀವಿ ಅಂತಕೊಂಡು ಹೇಳಿದ್ರು. ಅವ್ರೊಂದ್ಸರಿ ಇವ್ರು ಬಂದು ಆಂಜನೇಯ ಅವ್ರು ಬಂದಿದ್ರು. ಅವ್ರು ಬಂದಾಗಲೂ ಒಂದ್ಸರಿ ಸೇತುವೆ ಆಗುವಂತಾಗಿತ್ತು. ಆಮೇಲೆ ಮತ್ತೆ ಸ್ವಲ್ಪ ಪ್ರಾಬ್ಲಮ್ ಆಗಿ ನಿಲ್ತಲ್ಲಿ. ಆಮೇಲೆ ಮಾತು ಕೊಟ್ಟಿದ್ದ ಮತ್ತೆ ಇವ್ರು ಬಂದ ತಕ್ಷಣ ಮತ್ತೆ ವಾಪಸ್ ತಕ್ಷಣವೇ ಮಾಡ್ಕೊಟ್ರು, ಬಂದ ತಕ್ಷಣ. ಹಾಗಾಗಿ ಮಾತು ಕೊಟ್ಟು ನಮ್ಗೆ ಏನ್ ಮಾತು ಕೊಟ್ಟಿದ್ದಾರೆ, ಮಾತು ಕೊಟ್ಟಿದ್ದ ನಡ್ಸ್ಕೊಟ್ಟಿದ್ದಾರೆ. ಮಾತನ್ನ ಶಾಸಕರು ಶಾಶ್ವತವಾಗಿ ನಡ್ಸ್ಕೊಟ್ಟಿದ್ದಾರೆ. ನಮ್ಮ ಅದ್ರ ಬಗ್ಗೆ ನಮ್ಗೆ ಅವ್ರ ಬಗ್ಗೆ ಅಪಾರವಾದ ಗೌರವ ಇದೆ, ಶಾಸಕರ ಬಗ್ಗೆ. ಪ್ರಮುಖವಾಗಿ ಕೇಶವ್ ಅವರೇ, ಅದರ ಜೊತೆಯಲ್ಲಿ ನೀವು ಒಂದು ಅವಧಿಗೆ ಅಧ್ಯಕ್ಷರಾಗಿ ಕೂಡ ನೀವು ಆಯ್ಕೆ ಆಗ್ತೀರಾ. ಅಧ್ಯಕ್ಷರಾಗಿ ನಿಮ್ಮ ಒಂದು ಅವಧಿಯಲ್ಲಿ ಆ ಬೇಗಾರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಪ್ರಮುಖ ಕೆಲಸ? ನಾವು ಅಂದ್ರೆ ಕಡಿಮೆ ಅವಧಿನಲ್ಲಿ ಅಧ್ಯಕ್ಷ ಆಗಿರೋದು 1 ವರ್ಷ ಚಿಲ್ಲರೆ ಮಾತ್ರ. ಹಾಗಾಗಿಂದ ಆದ್ರೆ ಇರೋದ್ರಲ್ಲಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನ್ ನಮ್ಗೆ ಅನುದಾನ ಬಂದಿದೆ, ಅನುದಾನದಲ್ಲಿ ಪ್ರಾಮಾಣಿಕತೆಯಲ್ಲಿ ಪ್ರಾಮಾಣಿಕವಾಗಿ ಎಲ್ಲರಿಗೂ ಎಲ್ಲಾ ಸದಸ್ಯರು ಕೂಡ ಒಂದೇ ರೀತಿ ಹಂಚಿಕೊಂಡು ಸಮಾನತೆಯಲ್ಲಿ ಕೆಲಸ ಮಾಡಿದ್ವಿ. ನಾವು ಯಾರು ವಿರೋಧ ಮಕ್ಕಳ ಗ್ರಾಮ ಪಂಚಾಯತಿನಲ್ಲಿ 9 ಜನ ಮೆಂಬರ್ಗಳಿದ್ರು ಕೂಡ ನಾವು ಒಂದೇ ಕುಟುಂಬದ ತರ ಇದೀವಿ. ನಾವೆಲ್ಲ ವಿರೋಧ ಮಕ್ಕಳು, ಒಬ್ರಿಗೊಬ್ಬರು ವಿರೋಧ ಮಕ್ಕಳದು, ಗರಗಳೆ ಮಕ್ಕಳದು, ಗರಟಿ ಮಕ್ಕಳದು, ಆ ತರದ್ದು ಇದೆ. ಹೊಂದಾಣಿಕೆಯಲ್ಲಿದೆ. ಸಣ್ಣ ಪುಟ್ಟ ಏನಾರು ಇರ್ಬೋದು ಅಷ್ಟೇ ಬಿಟ್ಟು ಮತ್ತೆ ಯಾರಲ್ಲೂ ಏನೋ ಇದಿಲ್ಲ. ಹೊಂದಾಣಿಕೆ ಒಳಗಡೆ ಏನು ಅನುದಾನ ಬಂದ್ರು ಕೂಡ 9 ಜನ ಕೂತ್ಕೊಂಡು 9 ಜನ ಹಂಚ್ಕೊಂಡು ಒಂದೇ ರೀತಿ ಅಧ್ಯಕ್ಷಗೋಸ್ಕರ ಹೆಚ್ಚಿಗೆ ಕೊಡಬೇಕು ಅವೆಲ್ಲ ಏನೂ ಇಲ್ಲ. ಅಧ್ಯಕ್ಷ ಏನು ಸದಸ್ಯರು ಹಾಗೆ ಆ ರೀತಿಯಲ್ಲೇ ನಾವು ಅದು ಮಾಡ್ಕೊಂಡ್ ಬಂದ್ವಿ. ಅದು ಅವತ್ತಿನಿಂದಲೂ ಅಷ್ಟೇ, ಇವತ್ತೊಂದು ಪ್ರಶ್ನೆ ಅಲ್ಲ. ನಾವು ಹಿಂದಿನ ಅವಧಿಯಲ್ಲಿ ಇದ್ದಾಗಲೂ ಕೂಡ ಅದೇ ರೀತಿಯಲ್ಲೇ ಮಾಡ್ಕೊಂಡ್ ಬಂದ್ವಿ. ಯಾಕಂದ್ರೆ ಹಿಂದಿನ ಅವಧಿನಲ್ಲಿ ನಾವು ಕಾಂಗ್ರೆಸ್ ಮೆಂಬರ್ ಅಂತ 2 ಇದ್ವಿ, BJP ಮೆಂಬರ್ ಅಂತ 7 ಜನ ಇದ್ರು. ಆಮೇಲೆ ನಾನು 2ನೇ ಬಾರಿಗೆ ಹೋಗ್ಬೇಕಾದ್ರೆ ನಾವು 7 ಜನ ಆದ್ವಿ, ಅವ್ರು 2 ಜನಕ್ಕೆ ಬಂದ್ರು. 5 ಜನ, ನಾವು 5 ಜನ ಆದ್ರು, ಅವ್ರು 4 ಜನಕ್ಕೆ ಬಂದ್ರು. ಈ ಬಾರಿಂದಲ್ಲಿ ನಾವು 7 ಜನ ಆದ್ರು, ಅವರು 2 ಜನಕ್ಕೆ ಬಂದ್ರು. ಈಗ ಬೇಗಾರು ಗ್ರಾಮ ಪಂಚಾಯತಿಯಲ್ಲಿ ಕಾಂಗ್ರೆಸ್ ನ ಬೋರ್ಡ್ ಇರುವಂತದ್ದು. ನಿಮ್ಮ ಅವಧಿಯಲ್ಲಿ ಬೇಗಾರು ಪಂಚಾಯತಿಯ ಹೊಸ ಬಿಲ್ಡಿಂಗ್ ಈಗ ಲೋಕಾರ್ಪಣೆ ಆಗ್ತಾ ಇದೆ. ಆ ಒಂದು ಬಿಲ್ಡಿಂಗ್ ಆಗಿರೋ ವಿಚಾರ, ಅದ್ರ ಕುರಿತಾಗಿ ಅದಕ್ಕೆ ಶಾಸಕರು ಯಾವ್ದೇ ರೀತಿ ಸಹಕಾರವನ್ನ ಮಾಡಿದ್ರು, ಆ ಒಂದು ವಿಚಾರ ಕುರಿತಾಗಿ ಏನಿದೆ? ಇಲ್ಲ, ಅದರಲ್ಲಿ ಶಾಸಕರು ತುಂಬಾ ಸಹಕಾರ ಮಾಡಿದ್ದಾರೆ. ನಮಗೂ ಏನಾಗಿತ್ತು ಅಂತ ಹೇಳಿದ್ರೆ ಹಿಂದಿನ ಅವಧಿಯಲ್ಲೇ ಮಾಡ್ಬೇಕು ಅನ್ನೋದಿತ್ತು ನಮಗೆ. ಅವತ್ತಿಂದ ಮಾಡ್ಬೇಕಂತ ಯೋಚನೆ ಮಾಡ್ಬೇಕು ಸ್ವಲ್ಪ ಮಧ್ಯದಲ್ಲಿ ಸಣ್ಣ ಪುಟ್ಟ ಅಡಚಣೆಗಳೆಲ್ಲ ಸ್ಟಾರ್ಟ್ ಆಯ್ತು. ಹಂಗಾಗಿ ಮಾಡಕ್ ಸ್ವಲ್ಪ ಗೊಂದಲ ಆಯ್ತು. ಅಂತ ಈ ವರ್ಷ ಇಲ್ಲ ಆಗ್ಲೇಬೇಕು ಅಂತ ಎಲ್ಲ ಪ್ರಯತ್ನ ಮಾಡಿದ್ವಿ. ಮತ್ತೆ ಅದೆಲ್ಲ ಕಾಂಟ್ರಾಕ್ಟರ್ ಕೂಡ ಎಲ್ಲ ಸಪೋರ್ಟ್ ಮಾಡಿದ್ರು, ಮತ್ತೆ ಮೆಂಬರ್ಗಳು ಎಲ್ಲ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಎಲ್ಲರ ಸಪೋರ್ಟ್ ಅನ್ನೆಲ್ಲ ಆಯ್ತು.
ಹಂಗಾಗಿ MLA ಕೂಡ ಸಹಕಾರ ಮಾಡಿದಾರೆ ಆ ವಿಷಯದಲ್ಲಿ. MLA ಕಡೆಯಿಂದ ಅನುದಾನ ಹಂಗಾಗಿ ಎಲ್ಲ ಕಡೆಯಿಂದ ಸಹಕಾರ ಹಾಕೋದ್ರಿಂದ ನಮ್ದು ಆಯ್ತು, ಬಿಲ್ಡಿಂಗ್ ಆಯ್ತು. ಓಕೆ. ಯಾಕಂದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದ್ರೆ ಇರೋ ಬಿಲ್ಡಿಂಗ್ ಸ್ವಲ್ಪ ಚಿಕ್ಕದಾಗಿತ್ತು, ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು, ಆಗ್ಲೇಬೇಕಾಗಿತ್ತು, ಹಾಗಾಗಿ ಅದೊಂದು ಆದಂಗಾಯ್ತು. ಅದೇ ರೀತಿ ಈಗ ಬೇಗೂರು ಪಂಚಾಯತಿ ಕಾಂಗ್ರೆಸ್ ನ ಬೆಂಬಲಿತ ಬೋರ್ಡ್ ಇರುವಂತಹ ಇನ್ನೇನು 3 ತಿಂಗಳಿನಲ್ಲಿ ಮತ್ತೊಮ್ಮೆ ಚುನಾವಣೆ ಬರ್ತಾ ಇದೆ, ಮತ್ತೊಮ್ಮೆ ಕಾಂಗ್ರೆಸ್ ಬೆಂಬಲಿತ ಬೋರ್ಡ್ ಬರುವ ವಿಶ್ವಾಸ ಇದೆಯಾ? 100% ಸರ್. ಯಾಕೆ ಜನ ನಿಮ್ ಮತ ಹಾಕ್ತಾರೆ? ಅಂದ್ರೆ ಅಷ್ಟು ಅಭಿವೃದ್ಧಿ ಕಾರ್ಯನೂ ಮಾಡಿದೀವಿ, ಆಮೇಲೆ ಜನರ ಜೊತೆಲಿ ಇದೀವಿ, ಜನರಿಗೆ ತುಂಬಾ ಹತ್ರವಾಗಿದ್ದೀವಿ, ಯಾವುದೇ ಸಮಸ್ಯೆ ಇದ್ರೂ ಕೂಡ ಹತ್ರದಲ್ಲಿ ನಾವಿದೀವಿ. ಓಕೆ. ಅದರ ಜೊತೆಯಲ್ಲಿ ಈಗ ಒಂದು ಗ್ರಾಮ ಪಂಚಾಯತಿಯಿಂದ ಬಂದಾಗ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಖಂಡಿತ ಇದ್ದೇ ಇರುತ್ತೆ. ಹಾಗೆ ನಿಮ್ಮ ಒಂದು ಬೇಗೂರು ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಒಂದು ಪ್ರಮುಖ ಸಮಸ್ಯೆ ಇಲ್ಲ ಸರ್, ನಮ್ಮಲ್ಲಿ ನಮ್ಮ ಒಳಗಡೆ ಯಾವ್ದು ಸಮಸ್ಯೆಗಳಿಲ್ಲ, ಎಲ್ಲರೂ ಕ್ಲಿಯರ್ ಆಗಿದ್ದೀವಿ. ಸಣ್ಣ ಪುಟ್ಟ ಪಂಚಾಯತಿ ವ್ಯಾಪ್ತಿ ನಾನು ನಾಯಕರುಗಳ ಸಮಸ್ಯೆ ಕೇಳಿಲ್ಲ, ನಾನು ಕೇಳಿರುವಂತದ್ದು ಪಂಚಾಯತಿ ವ್ಯಾಪ್ತಿಯಲ್ಲಿರುವಂತ ಸಮಸ್ಯೆ. ಈಗ ನೀರಿಂದು ಮೇನ್ ನಮ್ಗೆ ಸಮಸ್ಯೆ ಅಂದ್ರೆ ಒಂದು ರಸ್ತೆಗಳ ಸಮಸ್ಯೆ, ರಸ್ತೆಗಳ ಸಾಲದು, ಇನ್ನೂ ರಸ್ತೆಗಳ ಇಂಪ್ರೂವ್ಮೆಂಟ್ಸ್ ಆಗ್ಬೇಕು. ಆಮೇಲೆ ಇದೊಂದು ಸೇತುವೆ ಆಗ್ಬೇಕು ಸರ್, ಇಂಪಾರ್ಟೆಂಟ್. ಈಗ ನೀವೆಲ್ಲ ಬಂದ್ರಲ್ಲ, ಹರಾವರಿ ಸಚಿವಾಲಯದಿಂದ ಹರಾವರಿ ಮಕ್ಕಿಮನೆ ಬೆಳವರ್ ಕೊಡುಗೆ ಸಂಪರ್ಕ ರಸ್ತೆ ಇದು. ಅದರ ಜೊತೆಲಿ ನನಗೆ ತಿಳಿದ ಮಟ್ಟಿಗೆ ತುಂಬಾ ಜನ ಕಾಲ್ ಮಾಡಿರುವಂತದ್ದು ಅಲ್ಲೇನು ಮುರಾರ್ಜಿ ಶಾಲೆ ಏನಿದೆಯಲ್ಲ ಮುಂಭಾಗದಲ್ಲಿರುವಂತ ರಸ್ತೆ ಇಲ್ಲ, ಅದು ಈಗ ಮೊನ್ನೆ ಅದೆಲ್ಲ ಆಗಿದೆ ಸರ್, ಟೆಂಡರ್ ಆಗಿದೆ. ಈಗ ನಾಡು ಗುದ್ಲಿ ಪೂಜೆ ಆಗುತ್ತೆ, 18ರ ಗುದ್ಲಿ ಪೂಜೆ ಆಗುತ್ತೆ. ಇದು ಬೇಗೂರಿಂದ ಬಿದಗೋಡವರೆಗೆ ಆಗುತ್ತೆ, ಅಲ್ಲಿಂದ ಮರ್ಗಿಬೈಲಿಂದ ಆ ಕಡೆ ಅಲ್ಲ ಬೋರ್ಡ್ಗಳಿಂದ ಮರ್ಗಿಬೈಲ್ ಆಗುತ್ತೆ, ಮತ್ತೆ ಹೊನ್ನೊಳ್ಳಿಯಿಂದ ಶೃಂಗೇರಿ, ಇದಿಷ್ಟು ಕೂಡ ರೆಡಿ ಆಗಿದೆ. ಅಂದ್ರೆ ಈಗ ನಾಡ್ದು ಇನ್ನು 18ನೇ ತಾರೀಕು ಗ್ರಾಮ ಪಂಚಾಯತಿ ಉದ್ಘಾಟನೆ ಗುದ್ಲಿ ಪೂಜೆ ಆಗುತ್ತೆ. ಆ ಟೈಮಲ್ಲಿ ಎಷ್ಟು ಅನುದಾನದಲ್ಲಿ ಗುದ್ಲಿ ಪೂಜೆಗಳು ನಡೀತಾ ಇದೆ? ಅದು ಒಟ್ಟಿಗೆ ಅದೇ 3 ಕಡೆ ಇದೆ, ಒಟ್ಟಿಗೆ ಅನುದಾನ ಎಷ್ಟಾಗ್ತದೆ ನನಗೆ ಕಟ್ಟ ಮಾಹಿತಿ ಇಲ್ಲ ಅದ್ರ ಬಗ್ಗೆ. ಅದು ತೋಟ ಕ್ಲಿಯರ್ ಆಗುತ್ತೆ, 2 ಕಡೆದು 3 ಕಡೆದು ಕ್ಲಿಯರ್ ಆಗುತ್ತೆ. ಅದು ಮೊನ್ನೆ ಮಾಡಬೇಕಾಗಿತ್ತು. ರಸ್ತೆಗಳದ್ದು ಮಾತ್ರ ಗುದ್ಲಿ ಪೂಜೆ, ಬೇರೆ ಏನಾದ್ರು ಇದೆ? ರಸ್ತೆ ಮಾತ್ರ ಗುದ್ಲಿ ಪೂಜೆ ಇದೆ. ಓಕೆ. ಅದ್ರ ಜೊತೆಗೆ ಕೇಶವ್ ಅವರೇ, ಈಗ ನೀವೀಗ 3ನೇ ಬಾರಿ ಸದಸ್ಯರಾಗಿ ಆಯ್ಕೆ ಆಗಿದ್ದೀರಾ, 4ನೇ ಬಾರಿಯೂ ಕೂಡ ಕೇಶವ್ ಅವ್ರನ್ನ ಬೇಗೂರು ಗ್ರಾಮ ಪಂಚಾಯತಿ ಸದಸ್ಯರಾಗಿ ನೋಡ್ಬೋದಾ? ನೋಡ್ಬೋದು. ಆದ್ರೆ ಏನಾಗಿತ್ತು ಅಂತ ಹೇಳಿದ್ರೆ, ಫಸ್ಟ್ ಕಾರ್ಯಕರ್ತರು, ಈ ಕಾರ್ಯಕರ್ತರು ಏನಾದ್ರು ಬೇಕು ಅಂತ ಕಂಡ್ರೆ ಸಂತೋಷವನ್ನು ಬಿಟ್ಕೊಡ್ತೇನೆ. ನಮ್ಮ ಕಾರ್ಯಕರ್ತರು ಯಾಕಂದ್ರೆ ನಮ್ಮನ್ನು ಗೆಲ್ಸಿ ಬಂದಾರೆ ಪಾಪ, ಯಾಕಂದ್ರೆ ಅವರು ಶ್ರಮಪಟ್ಟ 3 ಬಾರಿ ಅವ್ರು ಗೆಲ್ಸಿದ್ದಾರೆ ನಮ್ಮನ್ನು. ಹಾಗಾಗಿ ಅವ್ರು ಇವತ್ತೇನಾದ್ರು ಬೇಕು ಅಂತ ಆಕಾಂಕ್ಷೆಗಳು ಯಾರ ಇದ್ರೆ ನಾನು ಸಂತೋಷ ಅವ್ರಿಗೆ ಬಿಟ್ಕೊಡೋಕೆ ರೆಡಿ ಇದೆ. ಈಗ ನಿಮ್ಮ ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ತಾಲೂಕು ಮಟ್ಟದಲ್ಲಿ ಶಾಸಕರು ಕೇಶವ್ ಅವರೇ ಈ ಬಾರಿಯೂ ನೀವೇನಿಲ್ಲ ಅಂತ ಹೇಳಿದ್ರೆ ಅವಾಗ ಏನ್ ಮಾಡ್ತೀವಿ? ಈಗ ಕಾರ್ಯಕರ್ತರು ಜೊತೆಗೆ ಆ ಭಾಗದ ಏನು ವೋಟರ್ಸ್ ಇದ್ದಾರೆ ಅವ್ರಿಗೆಲ್ಲರೂ ಕೂಡ ಏನಾದ್ರು ನೀವೇ ನಿಲ್ಬೇಕಂತಕೊಂಡು ಏನಾದ್ರು ಹೇಳಿದ್ರೆ ನಿಲ್ಲಕ್ಕೂ ರೆಡಿ ಇದ್ದೇನೆ. ಅಂದ್ರೆ ಈಗ 4ನೇ ಬಾರಿ ಕೇಶವ್ ಅವರು ಸ್ಪರ್ಧೆ ಮಾಡಿದ್ರೆ ಗೆಲ್ಲುವ ವಿಶ್ವಾಸ ಇದೆಯಾ? 100%. ಜನ ಯಾಕೆ ನಿಮ್ಮ ಮತ ಹಾಕ್ತಾರೆ? ಜನರ ಜೊತೆಲಿ ಇದೀವಿ, ಅದಕ್ಕೋಸ್ಕರ ಇಂಪಾರ್ಟೆಂಟ್. ಓಕೆ. ಕೆಲಸಗಳಾಗಿದ್ದಾವೆ ಹೆಚ್ಚಿನ ನನ್ನ ಅವಧಿನಲ್ಲಿ, ನನ್ನ ಲೆಕ್ಕ ಹಿಂದಿನ ಅವಧಿನಲ್ಲಿ ಹಿಂದಿನ MLA ಇದ್ದಾಗೆಲ್ಲ ಏನೂ ಕೆಲಸ ಆಗಿಲ್ಲ. ನನ್ನ ಲೆಕ್ಕ ನಮ್ದು ಹೆಚ್ಚಿಗೆ 4-5 ಕೋಟಿ ನಾನು ಬೇಕಾದ್ರೆ ನಾನು ಲೆಕ್ಕ ಕೊಡ್ತಿರ್ಬೇಕು. 5 ಕೋಟಿ ಕೆಲಸ ಆಗಿದ್ದು ನಾನು ಬೇಕಾದ್ರೆ ಮಾತ್ರ ಲೆಕ್ಕ ಇದೆ, ಎಲ್ಲೆಲ್ಲಿ ಯಾವ ಭಾಗದ ಕೆಲಸ ಆಗಿದೆ. ಅಲ್ಲ, ಕೆಲವೊಂದು ಕೆಲಸ ಕಾರ್ಯಗಳಾಗಿದ್ದು. ಆದ್ರೆ ಹಿಂದೆ ಏನಾಗಿದೆ ಅಂತ ಹೇಳಿದ್ರೆ 15 ವರ್ಷ ಬಿಜೆಪಿ MLA ಇದ್ರು ಕೂಡ ಈ ಭಾಗದಲ್ಲಿ ಏನೂ ಕೆಲಸ ಆಗಿಲ್ಲ. ನನ್ನ ಲೆಕ್ಕಾಚಾರ ಹೆಚ್ಚು ಕಡಿಮೆ ಒಂದು 10 ಲಕ್ಷ 20 ಲಕ್ಷ ಜೀವರಾಜ್ ಅವರು ಶಾಸಕರಾಗಿದ್ದ ಸಂದರ್ಭದಲ್ಲಿ ನಿಮ್ಗೆ ಏನಾದ್ರು ಕೆಲಸ ಕಾರ್ಯಗಳು ಮಾಡ್ಕೊಟ್ಟಿದ್ರ? ಇಲ್ವಾ? ಇಲ್ಲ, ಏನು ಕೆಲಸ ಆಗಿಲ್ಲ. ಏನು ಕೆಲಸ ಅವರಿದ್ದ ನಾವು ಅವಾಗ ಫಸ್ಟ್ ಬೇಡ ನಾವು ಇದ್ವಿ ಆ ಮೂಮೆಂಟ್ ನಲ್ಲಿ. ಅವಾಗ ಅವರಿದ್ದಾಗ ನಮ್ಮ ಎಲ್ಲ ಕಡೆ ಕಾಣಿಸ್ಬಿಟ್ರು, ಏನೂ ಕೆಲಸ ಆಗಿಲ್ಲ. ಅವಾಗ ಅವರಿದ್ದಾಗ ನಮ್ಗೆ ಏನೋ ಸ್ವಲ್ಪ ಕೆಲಸ ಆಗಿರಿ ಈ ಭಾಗದಲ್ಲಿ, ನಮ್ಗೆ ಈಗ ಸ್ವಲ್ಪ ಸುಲಭ ಆಗ್ತಿತ್ತು. ಕರೆಕ್ಟ್. ಅವಾಗ ಏನೂ ಕೆಲಸ ಆಗಿಲ್ಲ, ಏನೂ ಕೆಲಸ ಏನಂದ್ರೆ ನನ್ನ ಲೆಕ್ಕದಲ್ಲಿ ಅವ್ರಿಂದ ಲೆಕ್ಕಾಚಾರಕ್ಕೆ ಒಂದು 15-20 ಲಕ್ಷ ರೂಪಾಯಿ ದುಡ್ಡು ಕೆಲಸ ಆಗಿಲ್ಲ 15 ವರ್ಷ ಅವಧಿನಲ್ಲಿ. 15 ವರ್ಷ ಅವಧಿನಲ್ಲಿ 15-20 ಲಕ್ಷ ಕೆಲಸ ಆಗಿಲ್ಲ. ಅದೇ ರಾಜೇಗೌಡರು ಈಗ 5 ಕೋಟಿ ಕೆಲಸ ಆಗಿದೆ. ನೀವು ನಾಳೆ ಬಂದ್ರು ಬೇಕಾದ್ರೆ ನಾನು ತೆಗೆದಿಟ್ಟು ತೋರಿಸ್ತೀನಿ ಎಲ್ಲೆಲ್ಲಿ ಕೆಲಸ ಆಗಿದೆ ಅನ್ನೋ ಬಗ್ಗೆ. ಅಷ್ಟು ನಂಬಿಕೆ ಇದೆ. ಅಷ್ಟು ಕೆಲಸ 5 ಕೋಟಿ ಅನುದಾನ ಒಂದು ಬೂತ್ಗೆ ಕೊಟ್ಟಿದ್ದಾರೆ ಅಂದ್ರೆ ಅದಕ್ಕೂ ನಿಜಕ್ಕೂ ಕೂಡ ಅಪ್ರಿಶಿಯೇಟ್ ಮಾಡುವಂತ ವಿಚಾರ, ಅದು ನಿಜಕ್ಕೂ ಹೆಮ್ಮೆ ಪಡುವಂತ ವಿಚಾರ. ಈ ಸಂದರ್ಭದಲ್ಲಿ 5 ಕೋಟಿ ಅನುದಾನವನ್ನು ಕೊಟ್ಟಿರುವಂತ ಶೃಂಗೇರಿ ರಾಜೇಗೌಡರಿಗೆ ಏನ್ ಹೇಳ್ತೀರಾ? ಅವ್ರ ಬಗ್ಗೆ ನಾನು ಚಿರೋಣಿ ಸರ್. ನಾನು ಬಾರಿ ಹೇಳೋದಕ್ಕಿಂತನೂ ಇಂಥೊಬ್ಬ ಶಾಸಕ ಮುಂದೆ ಬರ್ಬೇಕಂತ ಹೇಳ್ಕೊಳ್ತೀನಿ. ಯಾಕಂದ್ರೆ ಅವರಿಂದ ಅಭಿವೃದ್ಧಿ, ಅವರಿಲ್ಲ ಅಂದ್ರೆ ಅಭಿವೃದ್ಧಿ ಮಾಡಕ್ ಆಗ್ತಾರ ಸರ್. ಯಾಕಂದ್ರೆ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂತ್ಕೊಂಡು ನಾವು ತಾರೋಳ್ಳಿ ಹೆಚ್ಚು ಕಡಿಮೆ ನಮ್ಗೆ ಗ್ರಾಮ ಪಂಚಾಯತಿಯಿಂದ 15-14 ಕಿಲೋಮೀಟರ್ ಆಗ್ತದೆ. ಆ ಕಡೆ ತರವಂತಿ ಹೋದ್ರೆ 10-15 ಕಿಲೋಮೀಟರ್ ಆಗ್ತದೆ. ಇಲ್ಲ, 10-13 ಕಿಲೋಮೀಟರ್ ಆಗಿರ್ಬೋದು. ಇನ್ನೊಂದು ದೇವಲಕೊಪ್ಪನ ಇದನ್ನ ನಾವು ಈ ಭಾಗದ ಸಮಸ್ಯೆಗಳನ್ನ ನೋಡಿದ್ದೀನಿ. ಇದನ್ನ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಬಗೆಹರಿಸಲಿಕ್ಕೆ ಆಗಲ್ಲ ಸರ್. ಇಲ್ಲಿ ಏನ್ ಬಂದ್ರು ಏನೋ ಸಣ್ಣ ಪುಟ್ಟ ಒಂದು ಮನೆಗೆ ಏನೋ ಪೈಪ್ ಹಾಕೊಡ್ಬೋದು ಅಥವಾ ಕುಡಿಯೋ ನೀರು ಮಾಡ್ಕೊಡ್ಬೋದು, ಇಂಥವೇನ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡ್ಬೋದೇ ಹೊರತು ನಾವು ಅವರಿಗೆ ಹೆಚ್ಚಿನ ರೀತಿಯಲ್ಲಿ ಮಾಡ್ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಕೊಂಡು ನಮ್ಮ ಹತ್ರ ಮಾಡಕ್ಕಾಗಲ್ಲ. ಯಾಕೆಂದ್ರೆ MLA ಇದ್ರೆ ಮಾತ್ರ ಕೆಲಸ ಮಾಡಿಸ್ಬೋದು. MLA ತರುವಂತದ್ದು ನಮ್ಮ ಹತ್ರ ಇರ್ಬೇಕು.
ಯಾಕಂದ್ರೆ ಅದು ಇಂಪಾರ್ಟೆಂಟ್. ಅನುದಾನ ತರುವಂತದ್ದು ಕೂಡ ಒಂದು ಹಾ, ಹೌದು. ಒಂದು ವಿದ್ಯೆನೆ ಅದು ಕೂಡ. ಅದನ್ನ ನಾವು ಅತಿ ಹೆಚ್ಚಾಗಿ ಅವ್ರ ಹತ್ರ ಪದೇ ಪದೇ ಹೋಗ್ಕೊಂಡು ಏನೇ ಒಂದು ಫೋನ್ ಮಾಡ್ಕೊಳ್ಳೋ ಫಸ್ಟ್ ನಾವು ಕೇಳಿ ಅದನ್ನ ರಸ್ತೆಗೆ ಕೇಳು. ನಾವು ಬೇರೆ ವಿಷಯದ ತೀರ ಚರ್ಚೆ ಮಾಡಕ್ ಹೋಗಲ್ಲ, Correct. ಅನಾವಶ್ಯಕವಾಗಿ ಚರ್ಚೆ ಮಾಡಕ್ ಹೋಗಲ್ಲ, ಅನಾವಶ್ಯಕ ಅವ್ರ ಮನೆ ಬಾಗ್ಲಿಗೆ ಹೋಗಲ್ಲ. ನಮ್ದು ಏನಂದ್ರೆ ಅಭಿವೃದ್ಧಿ ವಿಚಾರಕ್ಕೆ ಮಾತ್ರ. ಅಭಿವೃದ್ಧಿ ವಿಚಾರಕ್ಕೆ ಪದೇ ಪದೇ ಅವ್ರ ಹತ್ರ ನಾವು ಹೋಗಿ ರಗಳೆ ಮಾಡ್ತೀನಿ, ಸರ್ ನಂಗೆ ಈ ರಸ್ತೆ ಕೊಡಿ, ಈ ರಸ್ತೆ ಕೊಡಿ, ಈ ಸೇತುವೆ ಕೊಡಿ, ಏನೋ ಕೇಳ್ತಲೇ ಇರ್ತೀನಿ. ಅದೊಂದು ವಿಚಾರ ನಾನು ಅವತ್ತಿನಿಂದ ಅಷ್ಟೇ. ಅವ್ರು ನನ್ನ ಇವತ್ತು ನಾನು ಕಂಡ ತಕ್ಷಣ ಕೇಳೋದು ಅಷ್ಟೇ, ಕೇಶವ್ ಬೇರೆ ಕೇಳಿ ಯಾವುದೋ ಒಂದು ರಸ್ತೆ ಇಟ್ಕೊಂಡು ಬಂದ ಇವತ್ತು ಅಂತ ಹೇಳ್ತಾರೆ. ಆ ತರದ ಒಂದು ಹತ್ರದಲ್ಲಿ ಇದೆ ಅಂದ್ರೆ Okay. ಪದೇ ಪದೇ ಫೋನ್ ಮಾಡೋದ್ರಿಂದ ಹತ್ರದಲ್ಲೇ ಇದೀನಿ ಅವ್ರಿಗೆ ಆತರ. ಕೇಶವ್ ಹಾಗಾಗಿ ಅಭಿವೃದ್ಧಿ ಇನ್ನೂ ಅಭಿವೃದ್ಧಿ ಆಗ್ಬೇಕು. ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಮುಂದಿನ ಬಾರಿ ಕೂಡ ರಾಜೇಗೌಡರೇ ಬರ್ಬೇಕು. ಅವರೇ ಏನಾರು MLA ಆದ್ರೆ ನಮ್ಗೆ ಏನಾರು ಒಂದು ಅವಕಾಶ ಸಿಗ್ಬೋದು, ಇನ್ನೂ ಅವಕಾಶಗಳನ್ನ ಮುಂದರ್ಸ್ಕೊಂಡು ಹೋಗ್ಬೋದು. ಯಾಕಂದ್ರೆ ಅಂತ ತರವಳಿ ಕೊಡುಗೆ ಅಂತ ರಸ್ತೆ ಮನೆ ನೋಡಿ ಅಂತ ಆನೆ ಸಮಸ್ಯೆ ಇತ್ತು, 2-3 ಸರಿ ಬಂದವರೆಲ್ಲ ಕಳಿಸಿ ಅದನ್ನೆಲ್ಲ ಆ ಕಡೆಯಿಂದೆಲ್ಲ ಇದು ಮಾಡಿಸಿ ಓಡಿಸಿದ್ರು. ಈ ಬೇರೆ ಭಾಗದಲ್ಲೆಲ್ಲ ಆನೆಗಳನ್ನ ಹಿಡಿಸಿದ್ರು. ಹಾಗೆ ಇದನ್ನು ಹಿಡಿಸ್ಬೇಕಂತ ನಮ್ದು ಒತ್ತಡ ಇದೆ, ಅದ್ರ ಬಗ್ಗೆ ಪ್ರಯತ್ನ ಪಡ್ತಾರೆ. ಅದು ಏನಾಗಿದೆ 3 ಡಿಸ್ಟಿಕ್ ಆಗಿ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ. ಅದು ಆ ಕಡೆಯಿಂದ ಹೋದ್ರೆ ಕಾರ್ಕಳ ಹೋಗುತ್ತೆ, ಒಂದ್ಸರಿ ಶಿವಮೊಗ್ಗ ಡಿಸ್ಟಿಕ್ ಹೋಗುತ್ತೆ, ಒಂದ್ಸರಿ ಚಿಕ್ಕಮಗಳೂರು ಡಿಸ್ಟಿಕ್ ಬರುತ್ತೆ. ಈ ಒಂದ್ಸರಿ ಏನಾದ್ರು ಒಂದ್ ಕಡೆ ಪರ್ಮಿಷನ್ ಆಯ್ತಾ ಮತ್ತೊಂದ್ ಕಡೆ ಸಮಸ್ಯೆ ಆಗ್ಬಿಡುತ್ತೆ, ಆಚೆ ದಾಟ ಹೋಗ್ಬಿಡುತ್ತೆ. ಹಾಗಾಗಿ ಅದು ಗೊಂದಲದಲ್ಲಿ ಇದೆ ಸ್ವಲ್ಪ. ನಮ್ಗೆ ಅದನ್ನೊಂದು ಹಿಡಿದು ಏನಾರ ಹೊರಗಡೆ ಕಳಿಸ್ಬಿಟ್ರೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತೀವಿ ಈ ಸಂದರ್ಭದಲ್ಲಿ. ಕೇಶವ್ ಅದರ ಜೊತೆಯಲ್ಲಿ ನಿಮ್ಮಿಂದ ಜನರು ಕೂಡ ಮುಂದಿನ ದಿನಗಳಲ್ಲಿ ಕೇಶವ್ ಅವರಿಂದ ಏನ್ ನಿರೀಕ್ಷೆ ಮಾಡ್ಬೋದು? ಇಲ್ಲ ಸರ್, ನಮ್ದು ಮೈನ್ ನಿರೀಕ್ಷೆ ಆ ಭಾಗದಲ್ಲಿ ಬೇರೆ ಏನು ಬಹಳ ಅವರು ಹತ್ರ ಕೇಳಲ್ಲ. ಮೇನ್ ಕೇಳ್ತಕ್ಕಂಥದ್ದು ರಸ್ತೆ ಸೇತುವೆ ಅಷ್ಟೇ. ಮೇನ್ ಮುಂದಿನ ಅವಧಿ 100% ಖಂಡಿತ. ಈಗ ನಾನು ಅಕಸ್ಮಾತ್ ರಾಜಕೀಯದಲ್ಲಿ ಮುಂದುವರಿಲಿ ಅಥವಾ ಇಲ್ಲಿಗೆ ನಿಲ್ಲಿಸ್ಲಿ, ರಾಜೇಗೌಡ ನಮ್ಗೆ 3 ವರ್ಷ MLA ಇದ್ದಾರೆ. ಆ 3 ವರ್ಷದ MLA ನನ್ನ ಭಾಗಕ್ಕೆ ಏನ್ ತರಬೇಕಾ, ಇವತ್ತು ನಾನು ಹೇಗಿದ್ದೀನಿ ನಾಳೆ ಸದಸ್ಯ ಅಲ್ದಿದ್ರು ಕೂಡ ನಾನು ಏನ್ ತರಬೇಕು ಆ ಏರಿಯಾಗೆ ನಾನು ಹೋಗ್ತೀನಿ. ಓಕೆ ಕೇಶವ್ ಅವರೇ, ಅದರ ಜೊತೆ ಕೊನೆಯದಾಗಿ ನಿಮ್ಮ ಒಂದು 3 ಬಾರಿ ಗೆದ್ದಿರೋ ವಿಚಾರ, ಅಧ್ಯಕ್ಷರಾದ ವಿಚಾರ, ಶಾಸಕರು ನಿಮ್ಮ ಬೂತ್ಗೆ ಹೆಚ್ಚಿನ ಅನುದಾನವನ್ನು ಕೊಟ್ಟಿರೋ ವಿಚಾರ, ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಕಾರ್ಯಕರ್ತರಿಗಾಗಿರ್ಬೋದು, ಮತದಾರರಿಗಾಗಿರ್ಬೋದು, ಶಾಸಕರಿಗೆ ತಾನು ಕೊನೆಯದಾಗಿ ಏನ್ ಹೇಳಕ್ ನಾವು ಶಾಸಕರಿಗೆ ಆಗಿರ್ಬೋದು, ಮತದಾರರಿಗೆ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಿಗೆ ಆಗಿರ್ಬೋದು, ನಮ್ಮ ಲೀಡರಿಗೆ ಆಗಿರ್ಬೋದು, ಎಲ್ಲರಿಗೂ ನಾವು ಚಿರಋಣಿ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಈ ಸಂದರ್ಭದಲ್ಲಿ. ಯಾಕಂದ್ರೆ ನಮ್ಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ. ಅದ್ರಲ್ಲಿ ನಮ್ಗೆ ವಿಶೇಷವಾಗಿ ನಾವು ಭಾಸ್ಕರ್ ನಾಯಕರು, ಯಾಕಂದ್ರೆ ನಾವು ಅವರಿಂದ ರಾಜಕೀಯಕ್ಕೆ ಬಂದ ಅಂತ ಹೇಳ್ಕೊಳ್ಬಹುದು. APMC ಮಾಜಿ ಅಧ್ಯಕ್ಷರು. ಯಾಕಂದ್ರೆ ನಾವು ರಾಜಕೀಯಕ್ಕೆ ಬಂದು ಅವರಿಂದ ತಗೊಳ್ಬಹುದು, ಯಾಕಂದ್ರೆ ನಮ್ಗೆ ಅಷ್ಟು ಸ್ಪಂದನೆ ಮಾಡ್ತಾರೆ. ಆಮೇಲೆ ಅವರಿಗೂ ಇನ್ನೊಂದು ವಿಶೇಷ ಅಂತಕೊಂಡು ಹೇಳಿದ್ರೆ, ನೀವು ತಾರೋಳ್ಳಿ, ಬೆಳಗೋಡು, ತಲವಂತಿ, ಮಕ್ಕಿಮನೆ ಇದೊಂದು ಈ KMS ಏರಿಯಾ ಅಂದ್ಬಿಟ್ರೆ ಒಂಥರ ಅವರಿಗೆ ತವ್ರ ಮನೆ ಇದ್ದ ಹಾಗೆ ಭಾಸ್ಕರ್ ನಾಯಕರಿಗೆ ಅಷ್ಟು ಒಂದು ಇಷ್ಟಪಡ್ತಾರೆ. ನಾವ್ ಯಾವ್ದೇ ಸಂದರ್ಭ ಫೋನ್ ಮಾಡ್ಲಿ, ನಾನ್ ಫೋನ್ ಮಾಡಿದ್ರೆ ಕೂಡ ಏನಾರ ದಿನಕ್ಕೊಂದ್ಸರಿ ಅವರೇ ಫೋನ್ ಮಾಡ್ತಿರ್ತಾರೆ. ಅದಿಲ್ಲ ನಾವ್ ಏನೇ ಫೋನ್ ಮಾಡಿದ್ರು ಅದಕ್ಕೆ ನಮ್ಗೆ ಜಾಸ್ತಿ ಸ್ಪಂದನೆ ಮಾಡ್ತಾರೆ, ಜೊತೆಗೆ ನಿಂತಿದ್ದಾರೆ ಪ್ರತಿಯೊಂದು ವಿಚಾರಕ್ಕೆ. ಏನೇ ಒಂದು ಸಮಸ್ಯೆ ಬರ್ಲಿ, ಕೇಶವ್ ನಾನು ಇದೀನಿ ಅಂದ್ರೆ ಇದೀನಿ ಅಷ್ಟೇ. ಆತರ ಈ ಬೇರೆ ತರ ಕೆಲವೆಲ್ಲ ಲೀಡರ್ಗಳು ಇದ್ದಾರೆ, ಇಲ್ಲೊಂದ್ ಕಡೆ ಹೇಳ್ಕೊಳ್ಳೋದು ಮತ್ತೊಂದ್ ಕಡೆ ಆತರ ಇಲ್ಲ. ಏನೇ ಹೇಳೋದಿದ್ರು ನೇರ ಮಾತಾಡ್ತಾರೆ. ಒಂದ್ಸಲ ನೇರ ಮಾತಾಡ್ಬಿಡ್ತಾರೆ ಏನಾದ್ರು ಇದ್ರು. ಅತ್ಯಂತ ಆಕ್ಟಿವ್ ಇರುವಂತ ಈ ಏಜ್ ಅಲ್ಲಿ, ಈ ವಯಸ್ಸಲ್ಲಿ ಅವ್ರು ನಮ್ ಜೊತೆ ಈ ತರ ಆಕ್ಟಿವ್ ಇದೆಲ್ಲ, ಅದು ನಾವು ಹೆಮ್ಮೆ ಪಡ್ತೀವಿ. ಜೊತೆಗೆ ಅವರಿಂದ ನಾವು ರಾಜಕೀಯಕ್ಕೆ ಬಂದಿವಿ ಇವತ್ತು. ನಮ್ಗೆ ಇವತ್ತು ರಾಜಕೀಯ ಗುರುಗಳು ಏನಂತ ಕೇಳಿದ್ರೆ ಇವತ್ತು ಭಾಸ್ಕರ್ ನಾಯಕ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಆ ಮಟ್ಟದಲ್ಲಿ ನಮ್ಗೆ ಅವರು ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಕೇಶವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ನೀವು 3 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾದ ವಿಚಾರ, 3 ಬಾರಿ ಆಯ್ಕೆ ಆಗಲು ಕಾರಣವಾದ ವಿಚಾರ, ನಿಮ್ಮ ಒಂದು 3 ಅವಧಿಯಲ್ಲಿ ನೀವು ಮಾಡಿರುವಂತಹ ಅಭಿವೃದ್ಧಿ ಕೆಲಸಗಳು, ಶಾಸಕರು ನಿಮ್ಮ ಒಂದು ಕೆಲಸ ಕಾರ್ಯಗಳಿಗೆ ಯಾವ ರೀತಿಯಾಗಿ ಸ್ಪಂದನೆ ನೀಡಿದ್ದಾರೆ, ಹಾಗೆ KMSಗೆ ಬೂತ್ಗೆ 7 ಕೋಟಿ ವಿಶೇಷವಾಗಿ 5 ಕೋಟಿ ಅನುದಾನ ಕೊಟ್ಟಿರುವಂತಹ ವಿಚಾರ ಆಗಿರ್ಬೋದು, ನಿಮ್ಮ ಒಂದು ಅವಧಿಯಲ್ಲಿ ಇನ್ನು ಬೇಗಾರು ಗ್ರಾಮ ಪಂಚಾಯತಿಯ ನೂತನ ಕಟ್ಟಡ ಏನು ಉದ್ಘಾಟನೆಗೆ ಸಿದ್ಧವಾಗಿರೋ ವಿಚಾರ ಆಗಿರ್ಬೋದು, ಮುಂದಿನ ದಿನಗಳಲ್ಲಿ ಏನೆಲ್ಲ ನಿರೀಕ್ಷೆ ಇಟ್ಕೊಬಹುದು ನಿಮ್ಮಿಂದ ಜನರು, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇದು ಬೇಗೂರು ಗ್ರಾಮ ಪಂಚಾಯತಿಯಲ್ಲಿ ಸತತ 3 ಬಾರಿ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಅತ್ಯಂತ ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ಮಾಡಿರುವಂತಹ ಶ್ರೀಯುತ ಕೇಶವ್ HS ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೇನೆ. ನಮಸ್ಕಾರ.